ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚೈಲ್ಡ್ ಏಜೆನ್ಸಿಗಳನ್ನ ಸ್ಟೇಟ್ಮೆಂಟ್ನ ಯಾವ ರೀತಿ ನೋಡಬೇಕು ಅನ್ನೋ ವಿಷಯನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು CSS ಪೋರ್ಟಲ್ ಲಾಗಿನ್ ಆಗಬೇಕು. ಅದು ಮೇಕರ್ ಅಥವಾ ಚೆಕ್ಕರಲ್ಲಿ ನೀವು ನೋಡ್ಬೋದು. ಈಗ ಚೈಲ್ಡ್ ಪ್ರೊಫೈಲ್ ಅಂದರೆ ಚೈಲ್ಡು ನಮ್ಗಿಂತ ಕೆಳಗಿರ್ತಕ್ಕಂಥ ಈಗ ಡಿಸ್ಟಿಕ್ ಲೆವೆಲಲ್ಲಿ BRC ಮತ್ತು ಹೈಸ್ಕೂಲ್ಗಳು ನೋಡ್ಬೋದು. ಮತ್ತು BRCಯಲ್ಲಿ ಶಾಲೆಗಳ ಸ್ಟೇಟ್ಮೆಂಟ್ನ ಯಾವ ರೀತಿ ನೋಡಬೇಕು ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ ರಿಪೋರ್ಟಲ್ಲಿ ಹೋಗಿ ಇಲ್ಲಿ ಲಿಮಿಟ್ ಯುಟಿಲೈಸೇಷನ್ ಇನ್ CBS ಅಂತಿದೆ. CBS ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಯಾವ ಸ್ಕೂಲ್ ಬೇಕಾಗಿದೆ ಅಥವಾ ಯಾವ ಬ್ಲಾಕ್ ಬೇಕಾಗಿದೆ ಅದರ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಡೇಟನ್ನು ಹಾಕ್ಕೊಳ್ಳಿ. ಯಾವ ಡೇಟಿಗೆ ನೀವು ರಿಲೀಸ್ ಮಾಡಿರ್ತಾರೆ ಆ ಡೇಟ್ ಹಾಕೋದು ಹಾಕಿ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೂ ಇಲ್ಲಿ ಡೇಟು, ಅಕೌಂಟ್ ನಂಬರು, ಕ್ರೆಡಿಟ್ ನೇರೇಷನು, ಡೆಬಿಟ್ ನೇರೇಷನು, ರಿಪೋರ್ಟು, ಸ್ವಿಪ್ ಇನ್ ಲಿಮಿಟ್ ಸ್ಟಾರ್ಟ್ ಡೇಟು, ಸ್ವಿಪ್ ಇನ್ ಲಿಮಿಟ್ ಎಂಡ್ ಡೇಟು, ಸ್ವಿಪ್ ಇನ್ ಲಿಮಿಟು, ಯುಟಿಲೈಸೇಷನ್ ಲಿಮಿಟು, ಅನ್ಯುಟಿಲೈಸೇಷನ್ ಲಿಮಿಟ್ ಅಂತ ಇರುತ್ತೆ. ಯಾವ ಅಮೌಂಟನ್ನು ನೀವು ಖರ್ಚು ಮಾಡಿರ್ತೀರಿ, ಯಾವ ಡೇಟಲ್ಲಿ ಖರ್ಚು ಮಾಡಿರ್ತೀರಿ ಅನ್ನೋ ವಿಷಯನೂ ಸಹಿತ ಇಲ್ಲಿ ನೀವು ನೋಡ್ಬೋದು. ಇದನ್ನು ಸ್ಕೂಲದ್ದು ಸಹಿತ ನಾವು ಬ್ಲಾಕ್ನಲ್ಲೇ ಕೂತ್ಕೊಂಡು ನೋಡ್ಬೋದು. ಅದೇ ರೀತಿ ನಮ್ಮ ಬ್ಲಾಕಿಂದು ಸಹಿತ ನಾವು ಸ್ಟೇಟ್ಮೆಂಟ್ ನೋಡ್ಬೋದು. ಹೀಗೆ ಸ್ಕೂಲದ್ದು ಯಾವ ರೀತಿ ನೋಡೋದು ಅನ್ನೋದು ತಿಳ್ಕೊಂಡ್ರಿ. ಬೇಕಂದರೆ ಇಲ್ಲೇ ನೀವು ನಿಮ್ಮ ಬ್ಲಾಕಿಂದು ಸಹಿತ ನೋಡ್ಕೋಬೋದು. ಇನ್ನೊಂದು ವಿಷಯ, ಈ ರಿಪೋರ್ಟಲ್ಲಿ ಹೋಗಿ ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಇಲ್ಲಿ ರಿಪೋರ್ಟಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತಿದೆ, ಬಿಟ್ಟರೆ ಅಕೌಂಟ್ ಸ್ಟೇಟ್ಮೆಂಟ್ ಅಂತಿದೆ. ಅಕೌಂಟ್ ಸ್ಟೇಟ್ಮೆಂಟಲ್ಲಿ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಬ್ಲಾಕಿಂದ ಮಾತ್ರ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಬ್ಲಾಕಿನ ಅಕೌಂಟ್ ನಂಬರನ್ನು ಹಾಕ್ಕೊಂಡು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡೇಟ್ ಇರುತ್ತೆ, ಯಾವ ಡೇಟಿಂದ ಖರ್ಚು ಮಾಡಿರ್ತೀರ ಆ ಡೇಟನ್ನು ಹಾಕ್ಕೊಂಡು ಇಲ್ಲಿ ನೀವು ಸರ್ಚ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಅಕೌಂಟ್ ನಂಬರ್ ಮ್ಯಾಂಡೇಟ್ ಇರುತ್ತೆ, ಕಂಪಲ್ಸರಿ ಅಕೌಂಟ್ ನಂಬರ್. ಈಗ ಹಾಗೆ ತೋರಿಸಿದ್ರೆ ಹಾಗೆ ನೋಡಿದೆ. ಇಲ್ಲಿ ನೋಡಿ ಅಕೌಂಟ್ ನಂಬರ್ ಹಾಕಿ ಈಗ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರೊಸೀಡಿಂಗ್ ಅಂತ ಬರುತ್ತೆ. ಪ್ರೊಸೀಡಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸರ್ಚ್ ಅಂತ ಕೊಟ್ಟರೆ ನೀವು ಯಾವ ಡೇಟಿಗೆ ಅಮೌಂಟನ್ನು ಕ್ರೆಡಿಟ್ ಕೊಟ್ಟಿದ್ರಿ, ಯಾವ ರೀತಿ ವಿತ್ಡ್ರಾ ಆಯಿತು ಅನ್ನೋದನ್ನು ಸಹಿತ ಇಲ್ಲಿ ಬರುತ್ತೆ. ಬೇಕಂದರೆ ನೀವು ಎಕ್ಸ್ಪೋರ್ಟು ಎಕ್ಸೆಲ್ ಮಾಡ್ಕೋಬೋದು, ಎಕ್ಸ್ಪೋರ್ಟು PDF ಸಹಿತ ನೀವು ಮಾಡ್ಕೋಬೋದು. ಮೊದಲಿಗೆ ನೀವು ಇಲ್ಲಿ ಡಿಪಾಸಿಟ್ ಆಗುತ್ತೆ. ಡಿಪಾಸಿಟ್ ಆದ ತಕ್ಷಣ ವಿಡ್ರಾ ಆಗುತ್ತೆ. ಈಗ ಯಾವುದೇ ಒಂದು OTS ನೀವು ಜನರೇಟ್ ಮಾಡಿದ್ರಿ, ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ಅವರು ಅಪ್ರೂವಲ್ ಕೊಡ್ತಾರೆ. ಅದು ಬೆಂಗಳೂರಲ್ಲಿ ಫಸ್ಟ್ಗೆ ಡಿಪಾಸಿಟ್ ಮಾಡುತ್ತಾರೆ. ನಿಮ್ಮ ಯಾವ ಬ್ಯಾಂಕಿಗೆ ಇರುತ್ತೆ ಆ ಬ್ಯಾಂಕಿಗೆ, ಅಲ್ಲಿಂದ ನಿಮ್ಮ ಅಮೌಂಟನ್ನು ಇದು ವಿಡ್ರಾ ಮಾಡ್ತಾರೆ. ಅದೇ ಈ ರೀತಿ ಪ್ರೊಸೀಜರ್ ಇರುತ್ತೆ. ಅದಕ್ಕೆ ಈ ರೀತಿ ನೀವು ಸ್ಟೇಟ್ಮೆಂಟನ್ನು ಸಹಿತ ನಿಮ್ಮ ಚೈಲ್ಡ್ ಏಜೆನ್ಸಿ ಸ್ಟೇಟ್ಮೆಂಟನ್ನು ನೋಡ್ಬೋದು, ನಿಮ್ಮ ಬ್ಲಾಕಿನ ಸ್ಟೇಟ್ಮೆಂಟನ್ನು ನೋಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.